ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಇಳಿಸುವ ಏನಂತಂದ್ರೆ ರಾಜ್ಯಾಧ್ಯಕ್ಷರನ್ನ ಇಳಿಸುವಂತಹ ಪ್ರಯತ್ನ ಯತ್ನಾಳ್ ಟೀಮ್ ಮಾಡ್ತಾ ಇದೆ. ಯತ್ನಾಳ್ ಟೀಮ್ ಅವರಿಗೆ ಏನಂತಂದ್ರೆ ಕಳೆದ 4-5 ದಿನಗಳ ಹಿಂದೆಯಷ್ಟೇ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಹೈಕಮಾಂಡ್. ಈ ಹೈಕಮಾಂಡ್ ನೋಟಿಸು ಏನಂತಂದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಈ ತರ ಯತ್ನಾಳ್ ಅಂತಹ ವ್ಯಕ್ತಿಗಳಿಗೆ 3-4 ಜನಗಳಿಗೆ ಕೊಟ್ಟಿತ್ತು. ಅವರೆಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಬಟ್ ಈಗ 4-5 ದಿನಗಳ ನಂತರ ಯತ್ನಾಳ್ ಅವರು ಹೈಕಮಾಂಡ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಉತ್ತರ ಕೊಡಲ್ಲ ಅಂತ ಹೇಳ್ತಾ ಇದ್ದ ಯತ್ನಾಳ್ರಿಂದ ಬಿಜೆಪಿ ನೋಟಿಸ್ಗೆ ಕೊನೆಗೂ ಉತ್ತರವನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಭಿನ್ನಮತೀಯ ಪಡೆಯ ನಾಯಕ. ಅನೇಕರು ಮಾತನಾಡಿದ್ದಾರೆ, ನನ್ನ ಹೇಳಿಕೆಯನ್ನು ಮಾತ್ರ ಯಾಕೆ ನೀವು ಪರಿಗಣಿಸ್ತಾ ಇದ್ದೀರಾ, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಯಾಕಂದರೆ ನಾವೇನು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ನಮ್ಮದೇನಂತಂದರೆ ಹವಾಲು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು. ನಮಗೂ ಅವ್ರಿಗೂ ನಮಗೂ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಅಭಿಯಾನವನ್ನು, ಈ ಒಂದು ಬಣ ಬಡಿದಾಟಕ್ಕೆ ನಾವು ಇತಿಶ್ರೀ ಹಾಡಬೇಕಂತಿದ್ದೀವಿ. ಬಟ್ ಏನಂತಂದರೆ ನಮಗೆ ಯತ್ನಾಳ್ ಅವರು ಏನಂತ ಹೇಳ್ತಾರಂತಂದರೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕಂತ ಹೇಳ್ತಾರೆ. ಹಾಗಾದರೆ 4-5 ದಿನಗಳ ನಂತರ ಯತ್ನಾಳ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ನಾನು ಪಕ್ಷದ ವಿರುದ್ಧ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ. ವಿಜಯೇಂದ್ರ ಅವರ ವೈಫಲ್ಯ ಕುರಿತು ನಾನು ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ವಿಜಯೇಂದ್ರ ಅವರದ್ದು ಹೊಂದಾಣಿಕೆ ರಾಜಕಾರಣ ಆಗಿದೆ. ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರೆಸಿದರೆ ರಾಜ್ಯ ಬಿಜೆಪಿ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಯಾವ ಆಧಾರದ ಮೇಲೆ ಉತ್ತರವನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕಳೆದ 2-3 ಸರ್ತಿ ವಾರ್ನ್ ಮಾಡಿತ್ತು ಹೈಕಮಾಂಡ್. ಇವೆಲ್ಲದಕ್ಕೂ ಕೂಡ ಯಾವುದೇ ಕ್ಯಾರಿ ಅಂದಿರಲಿಲ್ಲ. 1-2 ಸರ್ತಿ ಉತ್ತರ ಕೊಟ್ಟಿರಬಹುದೇನೋ ಗೊತ್ತಿಲ್ಲ. ಬಟ್ ಆ ಉತ್ತರವನ್ನು ಕಳೆದ ಬಾರಿ ಏನು ಉತ್ತರ ಕೊಟ್ಟಿದ್ರಲ್ಲ ಯತ್ನಾಳ್ ಅವರು, ಅದೇ ಉತ್ತರಗಳನ್ನು ಈಗ ಕಾಪಿ ಪೇಸ್ಟ್ ಮಾಡಿದಾರಂತಲೇ ಹೇಳಬಹುದು. ಈಗ ಒಂದು ಏನು ಉತ್ತರ ಕೊಟ್ಟಿದ್ದಾರಲ್ಲ, ಯಾವಾಗ ಹೈಕಮಾಂಡ್ಗೆ ಉತ್ತರ ತಲುಪ್ತೋ ಆಗಲೇ BY ವಿಜಯೇಂದ್ರ ಅವರು ಇವತ್ತು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಏನಂತಂದರೆ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಮಾತನಾಡೋದಕ್ಕೆ ವಿಜಯೇಂದ್ರ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಇವತ್ತೇನಂತಂದರೆ ಇದರ ಜೊತೆಗೆ ಯತ್ನಾಳ್ ಸಾಹೇಬರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ. ಏನಂತಂದರೆ, ನಾವು ನಿಷ್ಕ್ರಿಯವಾಗಿಲ್ಲ, ನಾವು ಕೂಡ ಆ್ಯಕ್ಟಿವ್ ಆಗಿದ್ದೀವಿ, ನೀವಷ್ಟೇ ಆ್ಯಕ್ಟಿವ್ ಇಲ್ಲ, ನಾವು ಕೂಡ ಆ್ಯಕ್ಟಿವ್ ಆಗಿದ್ದೀವಿ. ಅದಕ್ಕೋಸ್ಕರ ಈಗ ಬಣ ಬಡಿದಾಟ ಏನು ಭಿನ್ನಮತೀಯರಿದ್ದಾರಲ್ಲ ಅವರೆಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡ್ತಾರೆ. ಇವತ್ತು 2 ಮೀಟಿಂಗ್ ಇರುತ್ತೆ ಅಂತ ಅನಿಸುತ್ತೆ. ಒಂದು ಯತ್ನಾಳ್ ಅವರು, ಮತ್ತೊಂದು ಏನಂತಂದರೆ BY ವಿಜಯೇಂದ್ರ ಅವರು. ಇವರಿಬ್ಬರ ಸಭೆಯಲ್ಲಿ ಏನು ಚರ್ಚೆಗಳಾಗುತ್ತೆ? ರಾಜ್ಯ ಸರ್ಕಾರದ ವಿರುದ್ಧ, ಆಡಳಿತ ವಿರುದ್ಧ ಏನಾದರೂ ಚರ್ಚೆಗಳಾಗತ್ತಾ, ಅಥವಾ ಬೇರೆ ಬೇರೆ ಇವ್ರದ್ದು ಬಣ ಬಡಿದಾಟದ ಬಗ್ಗೆಯೇ ಚರ್ಚೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪ್ರಭು.